ಎಲ್ಲರಿಗೂ ವಿದ್ಯಾಶಕ್ತಿಯ ಗಣಿತ ವಿಭಾಗಕ್ಕೆ ತಮಗೆಲ್ಲರಿಗೂ ಸ್ವಾಗತ. ನಾನು ಇವತ್ತು 8ನೇ ತರಗತಿಯ ದತ್ತಾಂಶಗಳ ನಿರ್ವಹಣೆ ಅಂದ್ರ ಡಾಟಾ ಹ್ಯಾಂಡ್ಲಿಂಗ್ ಅನ್ನುವ ಪಾಠವನ್ನ ಆಲ್ರೆಡಿ ಅದ್ರೊಳಗೆ ನಿಮಗ ಹಿಸ್ಟೋಗ್ರಾಮ್ ಹೇಳಿದೀನಿ, ಪೈ ಚಾರ್ಟ್ ಹೇಳಿದೀನಿ. ಸ್ವಲ್ಪ ಪೈ ಚಾರ್ಟ್ ಒಳಗೆ ಇನ್ನೊಂದೆರಡು ಅಭ್ಯಾಸ ಅದಾವು, ಅವನ್ನ ಹೇಳಿ ಇವತ್ತು ನಿಮಗ ಸಂಭವನೀಯತೆ ಅಥವಾ ಅದೃಷ್ಟ ಮತ್ತು ಸಂಭವನೀಯತೆ ಅನ್ನೋದನ್ನ ಅದು ಏನಿದೆ, ಅದ್ರದ್ದು ಇಂಟ್ರೊಡಕ್ಷನ್ ಏನಿದೆ ಅಂತ ಆಮೇಲೆ ನೋಡೋಣ. ಈಗ ಫಸ್ಟ್ ನಾವ್ ಏನ್ ಮಾಡೋಣ ಹೇಳ್ರಿ, ಪೈ ಚಾರ್ಟಿಗೆ ರಿಲೇಟೆಡ್ ಇರುವಂತಹ ಒಂದ್ 2 ಪ್ರಾಬ್ಲಮ್ಸ್ ಅದಾವ, ಅವ್ನ ಸಾಲ್ವ್ ಮಾಡಿ ನೆಕ್ಸ್ಟ್ ಹೋಗೋಣ ಅಂತ. ಸೊ ಪಾಠ ಯಾವ್ದು ಹೇಳ್ರಿ ಹಾಗಾದ್ರೆ? ದತ್ತಾಂಶಗಳ ನಿರ್ವಹಣೆ ಅಥವಾ ಡಾಟಾ ಹ್ಯಾಂಡ್ಲಿಂಗ್. ದತ್ತಾಂಶಗಳ ನಿರ್ವಹಣೆ, ದತ್ತಾಂಶಗಳ ನಿರ್ವಹಣೆ. ಇದ್ರೊಳಗ ಅಭ್ಯಾಸ 3.2, ಅಭ್ಯಾಸ 3. ಹೌದಾ? ಇಲ್ಲಿ ಫಸ್ಟ್ ನಮಗ ಥರ್ಡ್ ಕ್ವಶನ್ ನಾನು ನಿಮಗೆ ಹೇಳ್ಬೇಕಾಗಿತ್ತು. ಥರ್ಡ್ ಕ್ವಶನ್ ಏನಿದೆ ನೋಡೋಣ ಅಂತ. ಹೌದಾ? ಥರ್ಡ್ ಒನ್ ಏನಿದೆ ಅಂತ ಹೇಳಿ ಒಂದ್ಸಲ ಕ್ವಶನ್ ಓದ್ತೇನೆ ನಾನು. ಕೆಳಗಿನ ಮಾಹಿತಿಗೆ ಒಂದು ಪೈ ಚಾರ್ಟ್ ಅನ್ನು ಬರೆಯಿರಿ. ವಿವಿಧ ಜನರು ಇಷ್ಟಪಡುವ ಬಣ್ಣಗಳನ್ನು ಕೆಳಗೆ ಕಾಣಿಸಿದೆ. ಅಲ್ಲಿ 2 ಕೋಷ್ಟಕಗಳನ್ನ ಕೊಟ್ಟಿದ್ದಾರೆ. ವೃತ್ತದಲ್ಲಿ ಪ್ರತಿ ಖಂಡದ ಭಾಗ ಎಷ್ಟಿರಬೇಕೆಂದು ಕಂಡುಹಿಡಿಯಿರಿ. ಉದಾಹರಣೆ, ನೀಲಿ ಖಂಡ 18/36 ಅಂತ ಇದೆ. ಸೊ ಅವ್ರು ಏನ್ ಚಾರ್ಟ್ ಕೊಟ್ಟಿದಾರೋ ಅದನ್ನ ಹಾಕೋಣಂತ. ಫಸ್ಟ್ ಏನ್ ಕೊಟ್ಟಾರು? ಬಣ್ಣಗಳು, ಬಣ್ಣಗಳು. ಅದಾದ್ಮೇಲೆ ಜನರ ಸಂಖ್ಯೆ, ಜನರ ಸಂಖ್ಯೆ, ಜನರ ಸಂಖ್ಯೆ. ಕರೆಕ್ಟಾ? ಅದಾದ್ಮೇಲೆ ಇಲ್ಲಿ ಏನಾಗಿದೆ ಅಂದ್ರ ಪೈ ಚಾರ್ಟ್ ಅನ್ನ ಬರಿಬೇಕಂದ್ರ ಇಲ್ಲಿ ಏನಾಗಿದೆ ಅಂದ್ರ ಪೈ ಚಾರ್ಟ್ ಅಂದ್ರ ನಾವ್ ಅಲ್ಲಿ ಏನ್ ಮಾಡ್ಬೇಕು, ಅದ್ರದ್ದು ಖಂಡದ ಸಂಖ್ಯೆ. ಅಂದ್ರ ಈಗ ಪೈ ಚಾರ್ಟ್ ಅಂದ್ರ ನಿಮಗ ಡೈರೆಕ್ಟ್ ನಮಗೆ ಇದನ್ನ ಪೈ ಚಾರ್ಟ್ ರಚನೆ ಮಾಡ್ಲಿಕ್ಕೆ ಬರುದಿಲ್ಲ. ನಿಮಗ ಲಾಸ್ಟ್ ಕ್ಲಾಸ್ ಒಳಗೆ ಹೇಳಿದೆ ನಾನು. ಡೈರೆಕ್ಟ್ ಯಾಕೆ ಮಾಡಕ್ ಬರುದಿಲ್ಲ ಅಂದ್ರೆ ಇದೊಂದು ವೃತ್ತದ ಆಕಾರ ಇರೋದ್ರಿಂದ ನಮಗ ಈ ಏನ ದತ್ತಾಂಶಗಳ ಬಂದ್ರು ಅದನ್ನ ಡಿಗ್ರಿ ಒಳಗ ಕನ್ವರ್ಟ್ ಮಾಡ್ಕೋಬೇಕು. ಆ ಡಿಗ್ರಿ ಒಳಗ ಕನ್ವರ್ಟ್ ಮಾಡ್ಕೊಂಡಾಗ ಮಾತ್ರ ನಮಗ ಪೈ ನಕ್ಷೆಯನ್ನ ರಚಿಸ್ಲಿಕ್ಕೆ ಬರ್ತೈತಿ. ಸೊ ಹಂಗೆ ಏನೋ ಕೊಟ್ರು, ಸಂಖ್ಯೆಗಳನ್ನ ಕೊಟ್ರು, ಅದನ್ನ ಹೋಗಿ ನಾನು ಡಿಕ್ಟೋ ಪೈ ಚಾರ್ಟ್ ಒಳಗ್ ಹಾಕ್ತೇನೆ ಅಂದ್ರದು ನಮ್ದು ಪ್ರಾಬ್ಲಮ್ ರಾಂಗ್ ಆಗ್ತೈತಿ. ಹೌದಾ? ಸೊ ಅವ್ರು ಏನ ಕೊಟ್ರು, ದತ್ತಾಂಶಗಳನ್ನ ಕೊಟ್ರು, ನಾವ್ ಏನ್ ಮಾಡ್ಬೇಕು ಹೇಳ್ರಿ, ಅದನ್ನ ಡಿಗ್ರಿ ಒಳಗ ಕನ್ವರ್ಟ್ ಮಾಡ್ಕೋಬೇಕು. ಅಂದ್ರ ಇಷ್ಟ ಡಿಗ್ರಿ, ಫಾರ್ ಎಕ್ಸಾಂಪಲ್ 180 ಡಿಗ್ರಿ, 90 ಡಿಗ್ರಿ, 120 ಡಿಗ್ರಿ, ಆ ರೀತಿ ನಾವು ದತ್ತಾಂಶಗಳನ್ನ ಡಿಗ್ರಿ ಒಳಗ ಕನ್ವರ್ಟ್ ಮಾಡ್ಕೊಂಡ ಮೇಲೆ ನಮಗ ಪೈ ಚಾರ್ಟ್ ಅನ್ನ ರಚನೆ ಮಾಡ್ಲಿಕ್ಕೆ ಬರ್ತೈತಿ. ಬಟ್ ಇಲ್ಲಿ ಪೈ ಚಾರ್ಟ್ ಅನ್ನ ರಚನೆ ಮಾಡ್ರಿ ಅಂತ ಹೇಳಿಲ್ಲ, ಜಸ್ಟ್ ಇದ್ರದ್ದು ಖಂಡಗಳನ್ನ ಬರೀರಿ ಅಂತ ಹೇಳಿ, ಅಂದ್ರೆ ಡಿಗ್ರಿಗಳನ್ನ ಬರೀರಿ ಅಂತ ಹೇಳಿದಾರೆ. ಯಾವ ರೀತಿ ಇದಾವಂತ ನೋಡೋಣಂತ. ಹೌದಾ? ಸೊ ಇಲ್ಲಿ ನೋಡ್ರಿ, ಇಲ್ಲಿ ಇಷ್ಟೇ ಬರೀತೇನೆ ಇದನ್ನ. ಖಂಡ, ಆ ಖಂಡ ಅಂದ್ರ ಆ ಭಾಗ ಅಂತೇವಲ್ಲ, ಅದಕ್ಕೆ ನಾವೇನಂತ ಕರಿತೀವಿ? ಖಂಡಗಳು ಅಂತ ಕರಿತೀವಿ. ಹೌದಾ? ಅವ್ರ ಏನ್ ಕೊಟ್ಟಾರ ನೋಡ್ರಿ, ನೀಲಿ. ಹೌದಾ? ನೀಲಿ ಬಣ್ಣವನ್ನ ಇಷ್ಟಪಡೋರು ಎಷ್ಟು ಜನ ಇದಾರಂತ? 18 ಜನ ಇದಾರಂತ. ಹೌದಾ? ಅದಾದ್ಮೇಲೆ ಹಸಿರು ಬಣ್ಣವನ್ನ, ಹಸಿರು ಬಣ್ಣವನ್ನ ಇಷ್ಟಪಡೋರು 9 ಜನ ಇದಾರು. ಅದಾದ್ಮೇಲೆ ಕೆಂಪು ಬಣ್ಣವನ್ನ ಇಷ್ಟಪಡುವವರು, ಕೆಂಪು ಬಣ್ಣವನ್ನು ಇಷ್ಟಪಡುವವರು ಎಷ್ಟು ಜನ ಇದಾರು? 6 ಜನ ಇದಾರು. ಹಳದಿ ಬಣ್ಣವನ್ನ, ಹಳದಿ ಎಷ್ಟಿದಾರು? 3 ಜನ ಇದಾರು. ಟೋಟಲ್ ಎಷ್ಟಿದೆ ಅಂದ್ರೆ ಇದು 36 ಇದೆ. ಹೌದಾ? ಟೋಟಲ್ 36 ಇದೆ. ಇದನ್ನ ಯಾವ ರೀತಿ ಇದನ್ನ ಡಿಗ್ರಿಗೆ ಕನ್ವರ್ಟ್ ಮಾಡ್ಬೇಕಂದ್ರ ಅವ್ರ ನಮಗಲ್ಲೇ ನಿಮ್ ಬುಕ್ ಇದ್ರ ನೋಡ್ರಿ, ಸೈಡಿಗೆ ನಮಗ ಸೂಚನೆಯನ್ನ ಕೊಟ್ಟಿದ್ದಾರೆ ಯಾವ ರೀತಿ ಕನ್ವರ್ಟ್ ಮಾಡ್ಬೇಕಂತ. ಫಸ್ಟ್ ಏನ್ ಮಾಡ್ಬೇಕಂತ, 18 / ಟೋಟಲ್ ಇದೆ. ಹೌದಾ? ಇದು ಒಂದು ಬಣ್ಣ, ಟೋಟಲ್ ಡಿವೈಡೆಡ್ ಬೈ ಮಾಡಿ ಅದನ್ನ ನಾವು ಡಿಗ್ರಿಗೆ ಕನ್ವರ್ಟ್ ಮಾಡ್ಬೇಕು. ಸೊ ನಾ ಇಲ್ಲಿ ನೋಡ್ರಿ ಯಾವ ರೀತಿ ಮಾಡ್ತೇನೆ ಅಂತ ಹೇಳಿ, 18/36 ಅಂತ ಬರೀತೇನೆ. ಹೌದಾ? ಯಾಕಂದ್ರೆ ಇದು ಯಾವ ಬಣ್ಣವನ್ನ ತಗೊಂಡಿವಿ ಅದ್ರದ್ದು ಟೋಟಲ್ ಜನಗಳನ್ನ ತಗೋಬೇಕು ನಾವು. ಹೌದಾ? ಸೊ ಇಲ್ಲಿ ನೋಡ್ರಿ, 18 ಒಂದ್ಲೆ, 18 ಎರಡ್ಲೆ 36. ಅದಾದ್ಮೇಲೆ 1/2 ಬಂತು. ಕರೆಕ್ಟಾ? ಇದನ್ನ 1/2 ಅನ್ನ ನಾನು 360ಗೆ ಕನ್ವರ್ಟ್ ಮಾಡ್ತೇನೆ, ಅಂದ್ರ ಡಿಗ್ರಿಗೆ ಕನ್ವರ್ಟ್ ಮಾಡ್ತೇನೆ. ಡಿಗ್ರಿಗೆ ಕನ್ವರ್ಟ್ ಮಾಡ್ಬೇಕಂದ್ರ ಇಂಟು 360 ಮಾಡ್ಬೇಕಿಲ್ಲೇ. 1/2 ಇಂಟು 360. ಇದನ್ನ ಕಟ್ತಾ ಹೊಡೀರಿ ನೋಡೋಣ. 2 ಒಂದ್ಲೆ,
ಎರಡು ಒಂದ್ಲೆ ಒಂದು, ಒಂದ್ ಉಳಿತು 16 ಆಯ್ತು, ಎರಡು ಎಂಟ್ಲೆ 16, ಇದೊಂದು 0, 180 ಡಿಗ್ರಿ ಆಯ್ತು. ಹಾಗಾದ್ರೆ ಇದು ಎಷ್ಟಾಗತ್ ನಮಗ್ ನೋಡ್ರಿ, 180 ಡಿಗ್ರಿ, 180 ಡಿಗ್ರಿ ಅಂತ ಆಯ್ತು. ಹೌದಾ? ಇದ್ರ ನೆಕ್ಸ್ಟ್ ಈಗ ಮತ್ತೆ ನೋಡೋಣ. 9 ಡಿವೈಡೆಡ್ ಬೈ 36, 9 ಡಿವೈಡೆಡ್ ಬೈ 36, ಇದನ್ನ ನೋಡ್ರಿ, 9 ಒಂದ್ಲೆ 9 ನಾಲ್ಕಲೆ 36. ಹೌದಾ? 1 ಡಿವೈಡೆಡ್ ಬೈ 4 ಇಂಟು 360 ಆಸ್ ಇಟ್ ಈಸ್. ಯಾಕಂದ್ರೆ ಟೋಟಲ್ ಪೈ ನಕ್ಷೆಯ ಖಂಡ ಅನ್ನೋದು ನಮಗೆ ಎಷ್ಟಿದೆ ಹೇಳ್ರಿ, 360 ಇರೋದ್ರಿಂದ ಅದನ್ನ ಇಂಟು 360 ನ ಮಾಡ್ಬೇಕು. ಸೊ ಇಲ್ಲಿ ನೋಡ್ರಿ, 9 4 ಒಂದ್ಲೆ 4 9ಲೆ 36. ಹೌದಾ? ಸ್ವಲ್ಪ ಐಡಿಯಾ ಬರಾಕತ್ತಿರ್ಬಹುದು ಅನಿಸ್ತೈತ್ ನನಗ. ಇಲ್ಲಿ 18 ಇದ್ದಿದ್ದಕ್ಕ 180 ಬಂತು, 9 ಇದ್ದಿದ್ದಕ್ಕ 90 ಬಂತು. ಎಲ್ಲಾ ಟೈಮ್ ಒಳಗ ಹಿಂಗ ಬರ್ತೈತೆ ಅಂತೇನಿಲ್ಲ. ಹೌದಾ? ಜಸ್ಟ್ ನಮಗ ಒಂದೊಂದ್ ಸಲ ಟೆಕ್ನಿಕ್ ಅನ್ನ ಜಸ್ಟ್ ಅದೇನೋ ಒಂದು ಲಕ್ ಮೇಲೆ ಹೋಗ್ತಾ ಇರ್ತೈತಿ. ನಾವು ಜಸ್ಟ್ ಇವನ್ 2 ಮಾಡಿದವರ ಪಟ್ನ ಇದನ್ನು ಮಾಡ್ಬೋದು. ಆದ್ರೂ ನಿಮಗ್ ಮಾಡಿ ತೋರಿಸ್ತೇನೆ. ಈಗ ಏನ್ ಉಳಿತ್ ಹೇಳ್ರಿ, 6 ಡಿವೈಡೆಡ್ ಬೈ 36 ಮಾಡ್ಬೇಕು. 6 ಡಿವೈಡೆಡ್ ಬೈ 36. ಹೌದಾ? 6 ಒಂದ್ಲೆ 6 ಆರ್ಲೆ 36 ಇಸ್ ಈಕ್ವಲ್ ಟು 1 ಡಿವೈಡೆಡ್ ಬೈ 6 ಇಂಟು 360. ಹೌದಾ? 360, ಇದನ್ನು 90 ಡಿಗ್ರಿ ಇದೆ. 6 ಒಂದ್ಲೆ 6 ಆರ್ಲೆ 36, ಇದೊಂದು 0 ಅಂದ್ರೆ ಎಷ್ಟಾಯ್ತು ಹೇಳ್ರಿ, ನಮಗ 60 ಡಿಗ್ರಿ ಆಯ್ತು. ಇದನ್ನ 60 ಡಿಗ್ರಿಗೆ ಕನ್ವರ್ಟ್ ಆಯ್ತು. ಅದಾದ್ಮೇಲೆ 3 ಡಿವೈಡೆಡ್ ಬೈ 36. ಹೌದಾ? 3 ಡಿವೈಡೆಡ್ ಬೈ 36, ಇಲ್ಲಿ ನೋಡ್ರಿ, 3 ಒಂದ್ಲೆ 3 ಎರಡ್ಲೆ 1 ಡಿವೈಡೆಡ್ ಬೈ 12 ಇಂಟು 360 ಡಿಗ್ರಿ, ಇಂಟು 360 ಡಿಗ್ರಿ. ಹೌದಾ? ಈಗ ನೋಡ್ರಿ, 12 ಒಂದ್ಲೆ 12 ಮೂರ್ಲೆ 36, ಇದೊಂದು 0 ಆಯ್ತು. ಎಷ್ಟಾಯ್ತು ಹೇಳ್ರಿ, ಇದು 30 ಡಿಗ್ರಿ ಆಯ್ತು. ಹೌದಾ? 30 ಡಿಗ್ರಿ ಆಯ್ತು. ಈ ರೀತಿ ನಾವು ಖಂಡಗಳನ್ನ ಇದನ್ನ ಈ ಏನ ಕೊಟ್ಟಿರುವ ದತ್ತಾಂಶಗಳನ್ನ ಎಸ್ಪೆಷಲಿ ಪೈ ಚಾರ್ಟ್ ಒಳಗಷ್ಟ ಅದನ್ನ ನಾವ್ ಏನ್ ಮಾಡ್ಬೇಕು, ಡಿಗ್ರಿಗೆ ಕನ್ವರ್ಟ್ ಮಾಡ್ಬೇಕು. ಈಗ ಸ್ತಂಭ ನಕ್ಷೆ ಒಳಗ ಅದ್ ಎಷ್ಟು ಇರ್ತೈತೆ ಅಷ್ಟೇ ನೀವು ಗ್ರಾಫ್ ಒಳಗ್ ಹಾಕಿ ಅದನ್ನ ಗುರುತಿಸ್ತೀರಿ. ಬಟ್ ಇದನ್ನ ನಾವು ಡೈರೆಕ್ಟ್ ಆಗಿ ಗುರುತಿಸ್ಲಿಕ್ಕೆ ಬರುವುದಿಲ್ಲ. ಯಾವುದೇ ಒಂದು ದತ್ತಾಂಶಗಳನ್ನ ಅಥವಾ ಡಾಟಾಗಳನ್ನ ಕೊಟ್ಟಾಗ ನಮ್ಗೆ ಏನ್ ಮಾಡ್ಬೇಕು, ಅವನ್ನ ಖಂಡಗಳಾಗಿ ಅಥವಾ ಡಿಗ್ರಿಗಳಾಗಿ ನಾವು ಕನ್ವರ್ಟ್ ಮಾಡ್ಕೋಬೇಕು. ಅಂದಾಗ ನಮಗ ಪೈ ಚಾರ್ಟ್ ಅವ್ರು ಇಷ್ಟ ರಚನೆ ಮಾಡ್ರಿ ಅಂತ ಹೇಳಿದಾರು. ಆದ್ರೂ ನಾನು ನಿಮ್ಗೊಂದು ರಫ್ ಯಾವ್ದು ಹೇಳ್ರಿ, ಪೈ ಚಾರ್ಟ್ ಯಾವ ರೀತಿ ಬರ್ಬೋದು ಅನ್ನೋದನ್ನ ತೋರಿಸ್ತೇನಂತ. ಪೈ ಚಾರ್ಟ್ ನೋಡ್ರಿ, ಇಲ್ಲಿ ಈಗ ಇದೊಂದು ವೃತ್ತಾಕಾರ ಇದೆ. ಹೌದಾ? ಕರೆಕ್ಟಾ? ಇಲ್ಲಿ ನೋಡ್ರಿ, 18 ಡಿಗ್ರಿ 180 ಡಿಗ್ರಿ ಅಂದಾಜ್ ನೀವು ಹಂಗ ಇದನ್ ಮಾಡ್ರಿ. ಇಲ್ಲೇ ಪಾಯಿಂಟ್ ಸೆಂಟರ್ ಇದೆ ಅಂದ್ರ 180 ಡಿಗ್ರಿ ಅಂದ್ರ ಇಲ್ಲಿಗೆ ಬಂತು. ಇದು ಪೂರ್ತಿ 180 ಡಿಗ್ರಿ ಬಂತು. ಇಲ್ಲಿಂದ ಇಲ್ಲಿಗೆ 90 ಡಿಗ್ರಿ ಅಂದ್ರ ಇಷ್ಟು ಬಂತು ನಮಗ. ಹೌದಾ? ಇಷ್ಟು. ಅದಾದ್ಮೇಲೆ ಇಲ್ಲಿಂದ ಇಲ್ಲಿಗೆ 60 ಡಿಗ್ರಿ ಅಂದ್ರ ಆಲ್ಮೋಸ್ಟ್ ಇಲ್ಲಿಗೆ ಬಂತು. ಇನ್ನು ಉಳಿದದ್ದು 30 ಡಿಗ್ರಿ. ಹೌದಾ? ಇಲ್ಲಿ ಏನಾಯ್ತು ಹಾಗಾದ್ರೆ ನಮಗ, ಇಲ್ಲೇ ನೀಲಿ ಬಣ್ಣವನ್ನ, ಅದಾದ್ಮೇಲೆ ಇಲ್ಲೇ ಹಸಿರು ಬಣ್ಣವನ್ನ, ಕರೆಕ್ಟಾ, ಇಲ್ಲೇ ಕೆಂಪು, ಅದಾದ್ಮೇಲೆ ಇಲ್ಲೇ ಹಳದಿ. ಹೌದಾ? ಈಗ ನಮಗೆ ಚಾರ್ಟ್ ಅನ್ನ ನೋಡಿದ್ರ ಹೆಚ್ಚು ಜನ ಇಷ್ಟಪಡುವಂತಹ ಬಣ್ಣ ಯಾವ್ದು ಹೇಳ್ರಿ? ಹಾಗಾದ್ರ ಯಾವ್ದು ಹೇಳ್ರಿ? ನೀಲಿ ಬಣ್ಣವನ್ನ ಜಾಸ್ತಿ ಜನ ಇಷ್ಟಪಡ್ತಾರೋ. ಹೌದಾ? ಅಂದ್ರೆ ನಿಮಗೆ ಇದನ್ನ ಪೈ ಚಾರ್ಟ್ ಅನ್ನ ನೋಡಿದ್ರೆ ಸಾಕು ಗೊತ್ತಾಗ್ತೈತಿ ಇದ್ರದ್ದು ಡಾಟಾ ಯಾವ ರೀತಿ ಇರ್ಬೋದು ಅಂತ ಹೇಳಿ. ಹೌದಾ? ಇದು ಅದು ಅಭ್ಯಾಸ 3.2 ಪೈ ಚಾರ್ಟಿಗೆ ಸಂಬಂಧಪಟ್ಟಿರ್ತಕ್ಕಂಥ ಅಭ್ಯಾಸ ಇದು ಮುಗೀತು. ಈಗ ನೆಕ್ಸ್ಟ್ ಯಾವ್ದು ಹೇಳ್ರಿ ಹಂಗಾದ್ರ? ಅದೃಷ್ಟ ಮತ್ತು ಪ್ರೊಬ್ಯಾಬಿಲಿಟಿ ಅಂದ್ರೆ ಸಂಭವನೀಯತೆ, ಲಕ್ ಅಂಡ್ ಪ್ರೊಬ್ಯಾಬಿಲಿಟಿ. ಹೌದಾ? ಅದೇನಿದೆ, ಯಾವ ರೀತಿ ಇದೆ ಅಂತ ನೋಡೋಣಂತ. ಪ್ರೊಬ್ಯಾಬಿಲಿಟಿ, ಅದೃಷ್ಟ ಮತ್ತು ಸಂಭವನೀಯತೆ. ಅದೃಷ್ಟ ಮತ್ತು ಸಂಭವನೀಯತೆ. ಹೌದಾ?
ಇಲ್ಲಿ ಅದೃಷ್ಟ ಮತ್ತು ಸಂಭವನೀಯತೆ ಅಂದ್ರ ಇದು ಯಾವ ರೀತಿ ಸಂಭವನೀಯತೆ ಅದ ಅಂದ್ರ ನಿಮ್ಗೆ ಎಕ್ಸಾಂಪಲ್ ಇಲ್ಲಿ ಕೆಲಸ ನಮಗ ನಿರ್ದಿಷ್ಟವಾಗಿ ಹಿಂಗ ಆಕತಿ ಅನ್ನೋದು ನಾವು ಹೇಳಕ ಬರುದಿಲ್ಲ. ಈಗ ಫಾರ್ ಎಕ್ಸಾಂಪಲ್ ಇವತ್ತೇನು ನಿಮ್ದು ಈಗ ವೆದರ್ ಏನಾಗಿದೆ, ಇದು ಚಳಿಗಾಲ ಇರೋದ್ರಿಂದ ಆಲ್ಮೋಸ್ಟ್ ಎಲ್ಲರಿಗೂ ಮಳೆ ಬರೋದಿಲ್ಲ ಅಂತ ಹೇಳಿ ಇರ್ಬೋದು. ಬಟ್ ಸಮ್ ಟೈಮ್ ಏನೋ ಒಂದು ನಮ್ಗ ಕ್ಲೌಡಿ ಆಯ್ತುಪ್ಪ ಅಂದ್ರ ಇವತ್ ನಾವು ಏನಂತ ಯೂಸ್ ಮಾಡ್ತೇವೆ ಹೇಳ್ರಿ, ಮಳೆ ಬರ್ಬಹುದು. ಹೌದಾ, ಬರ್ತತಿಲ್ಲೋ ಗ್ಯಾರಂಟಿ ಇಲ್ಲ, ಬಂದ್ರು ಬರ್ಬೋದು ಬರ್ದೇನು ಇರ್ಬೋದು. ಮಳೆಯ ಬರುವ ಸಂಭವ. ಹೌದಾ, ಈಗ ನಾವು ಬರ್ಬಹುದು ಅಂತ ಯೂಸ್ ಮಾಡ್ತೇವಿ. ಒಂದಷ್ಟು ಜನ ನಿಮ್ ಸೈಡ್ ಏನ್ ಮಾಡ್ಬೋದು, ಮಳೆ ಬರುವ ಸಂಭವ ಜಾಸ್ತಿ ಇದೆ. ಸಂಭವ ಅಂದ್ರ ಅಂದ್ರ ಆಗಬಹುದು, ಆಗ್ತತೆ ಇಲ್ಲ ನಾವೇನ್ ಗ್ಯಾರಂಟಿ ಹೇಳುದಿಲ್ಲ, ಆಗ್ಬಹುದು ಅಥವಾ ಆಗ್ಲಿಕ್ಕಿಲ್ಲ. ಹೌದಾ, ಸೊ ಇಲ್ಲಿ ಅದೃಷ್ಟ ಅನ್ನೋದನ್ನ ಯಾಕೆ ಅವ್ರು ಮೆನ್ಷನ್ ಮಾಡಿದಾರಂದ್ರ ಈಗ ಫಾರ್ ಎಕ್ಸಾಂಪಲ್ ನೀವೊಂದು ಕ್ರಿಕೆಟ್ ನೋಡಿರ್ತೀರಿ. ಹೌದಾ, ಕ್ರಿಕೆಟ್ ಒಳಗೆ ಅವ್ರು ಟಾಸ್ ಹೋಗಿರ್ತಿರ್ತಾರೆ, ಒಂದು ಪಾಯಿಂಟ್ ತಗೊಂಡ ಅಲ್ಲಿ ನಾವ್ ಏನ್ ಮಾಡ್ಬೋದು, ಹೆಡ್ ಅರ ಬೀಳ್ಬೋದು, ಟೇಲ್ ಅರ ಬೀಳ್ಬೋದು. ಅದು ಯಾರ್ದರ ಕಡೆ ನಾವು ಈಗ ಹೆಡ್ ಬೀಳ್ಬೇಕಂತ ನಾವ್ ಏನಾದ್ರೂ ಟೆಕ್ನಿಕ್ ಯೂಸ್ ಮಾಡಿದ್ರೆ ಬರ್ತೈತಿ ಅನ್ನೋದು ಇಲ್ಲ. ಜಸ್ಟ್ ನಾವ್ ಹಿಂಗ್ ಕಾಯಿನ್ ಹಾಕಿದ್ವಿ ಅಂದ್ರ ಅದ್ ಹೆಡ್ ಆದ್ರೂ ಬೀಳ್ಬೋದು, ಟೇಲ್ ಆದ್ರೂ ಬೀಳ್ಬೋದು. ಬಟ್ ಅದು ಯಾರಿಗ ಅದೃಷ್ಟ ಆಗ್ತೈತೆ ಅದು ಗೊತ್ತಿಲ್ಲ ನಮಗ. ಹೌದಾ, ಅದಕ್ಕೆ ಅವ್ರ ಮೇನ್ ಕಾನ್ಸೆಪ್ಟ್ ಇದು ಇರೋದು ಸಂಭವನೀಯತೆ. ಇಷ್ಟು ದಿನ ನಿಮಗ ಪಾಠಕ್ಕೆ ಏನಿತ್ತು, ಬರೀ ಸಂಭವನೀಯತೆ ಅಷ್ಟೇ ಇತ್ತು. ಬೇಕಾ 10th ಕ್ಲಾಸ್ಗೆ ಹೋಗ್ರಿ, ಅಲ್ಲಿನೂ ಸಂಭವನೀಯತೆ ಅಂತ ಅಷ್ಟೇ ಇದೆ. ಬಟ್ ಇಲ್ಲಿ ಅದೃಷ್ಟ ಅನ್ನೋದನ್ನ ಯಾಕೆ ಮೆನ್ಷನ್ ಮಾಡಿದಾರಂದ್ರ ಈಗ ನಾವು ನಿಮ್ಗೆ ಎಕ್ಸಾಂಪಲ್ ಕೊಡೋ ರೀತಿ, ನಾನು ಕಾಯಿನ್ ತಗೊಂಡ್ ಟಾಸ್ ಹಾಕಿದೆ ಅಂದ್ರ ಅದ್ ಹೆಡ್ ಆದ್ರೂ ಬೀಳ್ಬೋದು, ಟೇಲ್ ಆದ್ರೂ ಬೀಳ್ಬೋದು. ಈಗ ನನಗೆ ಹೆಡ್ ಬೇಕಂತ ಹೇಳೋದು ಹೆಡ್ ಬೀಳ್ಲಿಕ್ಕೆ ನಾವ್ ಏನಾದ್ರೂ ಮಾಡಿದ್ರೆ ಚಾನ್ಸ್ ಇದೆ ಏನು, ಇಲ್ಲ. ಹೌದಾ, ಅದ ನನ್ನ ಲಕ್ ಇದ್ರ ಹೆಡ್ ಬೀಳ್ಬೋದು, ಲಕ್ ಇಲ್ಲ ಅಂದ್ರೆ ಹೆಡ್ ಬೀಳ್ಲಿಕ್ಕಿಲ್ಲ, ಟೇಲ್ ಬೀಳ್ಬೋದು. ಅದು ಇನ್ನೊಬ್ಬರಿಗೆ ಲಕ್ ಆಗ್ತೈತಿ. ಸೊ ಅದಕ್ಕೆ ಅವರು ಅದೃಷ್ಟ ಮತ್ತ ಸಂಭವನೀಯತೆ ಇದು ನಮ್ಮ ಒಂದಿಷ್ಟು ಎಕ್ಸಾಂಪಲ್ಸ್ಗಳು ಡೇ ಟು ಡೇ ಲೈಫ್ ಒಳಗ. ಇವಾಗಾದ್ರೂ ಹೇಳಿದ್ನಲ್ಲ ನಾನು, ಇವತ್ತ ಮಳೆ ಬಂದ್ರು ಬರ್ಬೋದು, ಬರುವ ಸಂಭವ ಹೆಚ್ಚಿಗೆ ಇದೆ. ಹೌದಾ, ಆಮೇಲೆ ಈಗ ಒಂದಷ್ಟು ಜನ ನೋಡ್ರಿ, ನಾವು ಆ ಮಳೆ ಇಲ್ಲಿ ನಿಮಗೆ ಎಕ್ಸಾಂಪಲ್ ಕೊಟ್ಟಾರ ನೋಡ್ರಿ ಅವ್ರು. ಹೌದಾ, ಆಮೇಲೆ ಏನಾಗಿದೆ, ನಿಮ್ ಎಕ್ಸಾಮ್ ಒಳಗ ನೀವು ನಾಳೆ ಎಕ್ಸಾಮ್, ಫಾರ್ ಎಕ್ಸಾಂಪಲ್ ನಾಳೆ ಮ್ಯಾಥ್ಸ್ ಎಕ್ಸಾಮ್ ಇದೆ ಅಂದ್ರ ನೀವು ಓದ್ತಾ ಇರ್ತೀರಿ, ನಾಳೆ ಇದ ಕ್ವಶನ್ ಬೀಳ್ತದಂತ ನಿಮಗೆ ಗ್ಯಾರಂಟಿ ಇಲ್ಲ. ಮೇ ಬಿ ಟೀಚರ್ ಬಹಳ ಇದನ್ನ ಇಂಪಾರ್ಟೆಂಟ್ ಅಂತ ಹೇಳಿದಾರು, ಕೊಟ್ರು ಕೊಡ್ಬಹುದು ಅಥವಾ ಬಿದ್ರು ಬೀಳ್ಬಹುದು ಅಂತ ಕರಿತೇವೆ ನಾವು. ಹೌದಾ, ಮೇ ಬಿ ಆರ್ ಮೇ ನಾಟ್ ಬಿ ಅಂತ ಹೇಳಿ. ಅಂದ್ರ ನಮ್ ಬೀಳ್ಬಹುದು, ಅದ ಎಕ್ಸಾಕ್ಟ್ ಟೀಚರ್ ಹೇಳಿರ್ತಾರೆ ನಿಮ್ಗ ಇದ ಕ್ವಶನ್ ಬೀಳ್ತೈತೆ ಅಂತ ಹೇಳಿ ಇಲ್ಲ. ನೀವ್ ಏನ್ ಥಿಂಕ್ ಮಾಡ್ತೀರಿ ಹೇಳ್ರಿ, ಟೀಚರು ಇದು ವೆರಿ ವೆರಿ ಇಂಪಾರ್ಟೆಂಟ್ ಅಂತ ಹೇಳಿದಾರು, ಸೊ ಅದಕ್ಕೆ ನಮಗೆ ಇದು ಕ್ವಶನ್ ಬಿದ್ರು ಬೀಳ್ಬಹುದು ಅಂತ ನೀವು ಅದನ್ನ ಬಹಳ ಇದನ್ ಮಾಡ್ತಿರ್ತೀರಿ, ಓದ್ತಾ ಇರ್ತೀರಿ. ಒಮ್ಮೆ ನಿಮ್ಮ ಲಕ್ಕಿಗೆ ನೀವು ಅಥವಾ ಅನ್ಲಕ್ಕಿ ಇದ್ರೆ ಏನ್ ಮಾಡ್ಲಿಕ್ಕೆ ಬರುದಿಲ್ಲ. ಅದು ಕ್ವಶನ್ ಒಮ್ಮೆ ಬಿತ್ತು ಅಂದ್ರೆ ನಿಮ್ಗೆ ಖುಷಿ ಆಗ್ತದೆ, ನನ್ನ ಟೀಚರ್ ಹೇಳಿದ್ದಕ್ಕ ಓದಿದೆ, ಅದು ನಮಗ ಕ್ವಶನ್ ಬಿತ್ತು ಅಂತೇಳಿ. ಅಕಸ್ಮಾತ್ ಅದು ಕ್ವಶನ್ ಬೀಳದೆ ಇದ್ರ ಓದಿದೆ, ಅದು ನಿಮ್ದು ಬ್ಯಾಡ್ ಲಕ್. ಹೌದಾ, ಅದು ಬೀಳ್ದೇನೆ ಅದಕ್ಕೆ ಅದನ್ನ ಅದೃಷ್ಟ ಅಂತ ಹೇಳಿ ಒಂದು ವರ್ಡ್ ಅನ್ನ ಅವರು ಮೆನ್ಷನ್ ಮಾಡಿದಾರು. ಸೊ ಇದು ಅದೃಷ್ಟ ಮತ್ತ ಸಂಭವನೀಯತೆ. ಇನ್ನು ಒಂದಿಷ್ಟು ಎಕ್ಸಾಂಪಲ್ಸ್ ಗಳಂದ್ರ ನಿಮಗ ಮತ್ತೆ ಅವು ಅಷ್ಟ ಆಪರಿ ಎಕ್ಸಾಂಪಲ್ಸ್ ಗಳು ಇಲ್ಲ. ಹೌದಾ, ಸಂಭವನೀಯತೆ ಇದ್ರೊಳಗ ಒಂದಿಷ್ಟು ಕ್ವಶನ್ಸ್ ಗಳು ಯಾವ ರೀತಿ ಬರ್ತಾವ ಅನ್ನೋದನ್ನ ನಾನು ಇವತ್ತು ಹೇಳ್ತೇನಂತ ನಿಮಗ. ಹೌದಾ, ಸೊ ಅದ್ರ ಯಾವ ರೀತಿ ಕ್ವಶನ್ಸ್ ಗಳು ಬರ್ತಾವಂದ್ರ, ಒಂದ್ ಸೆಕೆಂಡ್. ಈಗ 2 ಕಾಯಿನ್ಗಳನ್ನ ಅಂದ್ರೆ ಈಗ ನೀವು ಏನ್ ಮಾಡ್ತೀರಿ, 2 ಕಾಯಿನ್ಗಳದಾವ್. ಹೌದಾ, 2 ಕಾಯಿನ್ಗಳನ್ನ ಇದ್ದಾಗ ನಿಮ್ಗೆ ಏನ್ ಆಗ್ತೈತಿ ಹೇಳ್ರಿ, ಅದು 2 ಕಾಯಿನ್ಗಳು ಇದ್ದಾಗ ಅದನ್ನ ನೀವು ಟಾಸ್ ಹಿಂಗ್ ಹಾಕಿದ್ರ ಅದ್ ಏನ್ ಬೀಳ್ಬೋದು ಹೇಳ್ರಿ, ಅದ್ರದ್ದು ಪಾಸಿಬಿಲಿಟಿ ಏನದಾವ್ ಹೇಳ್ರಿ. ಪಾಸಿಬಿಲಿಟಿ ಹೆಡ್ ಆದ್ರೂ ಬೀಳ್ಬೋದು, ಟೇಲ್ ಆದ್ರೂ ಬೀಳ್ಬೋದು. ಹೌದಾ, ಒಮ್ಮೊಮ್ಮೆ ಸ್ಟ್ರೇಟ್ ಆದ್ರೂ ಬೀಳ್ತೈತ್ರಿ ಅಂತ ಹೇಳ್ಬೋದು ನೀವು, ಅದು ನಮಗ ಲೆಕ್ಕಕ್ಕಿಲ್ಲ. ಹೌದಾ, ಅದು ಸಮ್ ಟೈಮ್ ಆಗ್ತಿರ್ತೈತಿ. ನಾವ್ ಏನ್ ಮಾಡ್ಬೋದು, ಒಮ್ಮೆ ಹೆಡ್ ಆದ್ರೂ ಬೀಳ್ಬೋದು, ಟೇಲ್ ಆದ್ರೂ ಬೀಳ್ಬೋದು. ಅಂದ್ರೆ ಇದ್ರದ್ದು ಪಾಸಿಬಿಲಿಟಿ ನಮ್ಗೆ ಎಷ್ಟಿದಾವು, 2 ಇದಾವ್. ಹೆಡ್ ಆದ್ರೂ ಬೀಳ್ಬೋದು, ಟೇಲ್ ಆದ್ರೂ ಬೀಳ್ಬೋದು ಅಂತ ಅಷ್ಟ ನಾವ್ ಹೇಳ್ಬೋದು. ಅಂದ್ರೆ ಇದ್ರದ್ದು ಸಾಧ್ಯತೆಗಳು, ಸಂಭವಗಳು ಎಷ್ಟದಾವು, 2 ಇದಾವು. ಇನ್ನೊಂದು ಕಾಯಿನದ್ದು ಕೂಡ ನಮ್ಗೆ ಏನಿದಾವ್ ಹೇಳ್ರಿ, 2 ಇದಾವು. ಹೌದಾ, ಸೊ ಇಲ್ಲಿ ಏನಾಗತ್ತ ನಮಗ, ಇಲ್ಲಿ ಹೆಡ್ ಬೀಳುವ ಸಾಧ್ಯತೆ ಅಂದ್ರೆ ಇದನ್ ಬೇಕಾದ್ರೆ ಇದು ಬೇಡ ನಮ್ಗ. ಇಲ್ಲಿ ನೋಡ್ರಿ, ಹೆಡ್ ಬೀಳುವ ಸಾಧ್ಯತೆ ಒಂದೇ ಸಲ ಒಂದ್ ಬೀಳ್ಬೋದು ಅಷ್ಟ. ಹೌದಲ್ಲದ, ಅವಾಗ ನಾ ಏನ್ ಮಾಡ್ಬೋದು, ಇದನ್ನ 1 ಡಿವೈಡೆಡ್ ಬೈ ಟೋಟಲ್ ಸಾಧ್ಯತೆಗಳು ಎಷ್ಟಿದಾವ ಇಲ್ಲಿ, 2 ಇದಾವ್. ಹೌದಾ, 2 ಇದಾವ್ ಅಂದ್ರ 1/2 ಇದ್ರದ್ದು ಸಂಭವನೀಯತೆ ಆಯ್ತು, ಅಥವಾ ಇದ್ರದ್ದು ಪ್ರೊಬ್ಯಾಬಿಲಿಟಿ ಆಯ್ತು ಅಂತ ನಾವು ಹೇಳ್ಬೋದು. ಹೌದಾ, ಅದೇ ರೀತಿ ಈಗ ಇದು ಏನಾಯ್ತು ಹೇಳ್ರಿ, ಇದು
ಹೆಡ್ ಬೀಳುದಾಯ್ತು. ಈಗ ಟೇಲ್ ಬೀಳುದು ಕೂಡ ನಮಗ 1/2 ನ ಆಗ್ತೈತಿ, ಯಾಕಂದ್ರ ಅದು ಕೂಡ ನಮಗ ಒಂದ ಸತಿ ಬೀಳ್ತೈತಿ. ಅಂದ್ರ ನಾವು ಅವ್ರು ಯಾವ್ದನ್ನ ಕೇಳ್ಯಾರೋ ಅದ ಮೇಲ್ ಇರ್ತೈತಿ. ಅದಾದ್ಮೇಲೆ ನಮಗ ಏನಾಗಿರ್ತೈತಿ, ಟೋಟಲ್ ಸಾಧ್ಯತೆಗಳನ್ನ ನಾವು ಕೆಳಗ್ ಬರಿಬೇಕು. ಅದಕ್ಕೆ ಇದು 1/2 ಆಯ್ತು, ಇದು ಕೂಡ ನಮಗ 1/2 ಆಯ್ತು. ಹೌದಾ? ನಿಮ್ಗೆ ಒಂದಿಷ್ಟು ಇಲ್ಲೇ ಸಿಮ್ಯುಲೇಷನ್ ಅದಾವ, ಅದನ್ನ ತೋರಿಸಿದ್ರೆ ನಿಮ್ಗೆ ಇನ್ನೂ ಐಡಿಯಾ ಕರೆಕ್ಟ್ ಬರ್ತೈತಿ. ತೋರಿಸ್ತೇನಂತ. ಹೌದಾ? ಇದು ಅರ್ಥ ಆಯ್ತು. ಈಗ ಅದಾದ್ಮೇಲೆ ನನ್ ಮತ್ ಅಭ್ಯಾಸ ಹೇಳೋಣಂತ. ಇಲ್ಲೊಂದಿಷ್ಟು ಎಕ್ಸಾಂಪಲ್ಸ್ ಗಳದಾವ, ತೋರಿಸ್ತೇನೆ ನೋಡಿ. ಹೌದಾ? ಇಲ್ಲಿ ನೋಡ್ರಿ, ಇದೊಂದು ಒಂಥರ ಸರ್ಕಲ್. ಇದ್ರೊಳಗ ಒಂದು ಭಾಗ ಏನಾಗಿದೆ, ಸ್ಟಾರ್ ಆಗಿದೆ. ಇನ್ನೊಂದು ಭಾಗ, ಇಲ್ಲಿ 2 ಭಾಗ ಸ್ಟಾರ್ ಅದಾವು. ಇಲ್ಲಿ ಒಂದು ಹಾರ್ಟ್ ಶೇಪ್ ಅಂತ ಇದೆ. ಹೌದಾ? ಸೊ ಇಲ್ಲಿ ಏನಾಗಿದೆ ಅಂದ್ರ, ಇಲ್ಲಿ ನೋಡ್ರಿ, ದ ಪ್ರೊಬ್ಯಾಬಿಲಿಟಿ ಆಫ್ ಲ್ಯಾಂಡಿಂಗ್ ಆನ್ ಅ ಫ್ಲವರ್. ಇಲ್ಲಿ ಏನಾಗಿದೆ ಅಂದ್ರ, ಟೋಟಲ್ ನಮಗ ಭಾಗಗಳು ಎಷ್ಟದಾವ್ ನೋಡ್ರಿ. ಇಲ್ಲಿ ಟೋಟಲ್ ಭಾಗಗಳು 1, 2, 3 ಟೋಟಲ್ ಭಾಗಗಳು. ಇದನ್ನ ಕೆಳಗ್ ಬರಿಬೇಕು. ಹೌದಾ? ಸೊ ಅಲ್ಲಿ ಏನ್ ಕೇಳ್ಯಾರ ಅವರು, ಫ್ಲವರ್ ಎಷ್ಟು ಭಾಗದೊಳಗ ಅದಾವು ಅಂತ ಕೇಳಿದಾರ. ಹೌದಾ? ಫ್ಲವರ್ ಎಷ್ಟು ಭಾಗದೊಳಗ ಅದಾವ ಅಂದ್ರ, ಅಲ್ಲಿ ಫ್ಲವರ್ ನ ಚಿತ್ರಣ ಇಲ್ಲ ನಮಗ. ಹೌದಾ? ಇಲ್ಲಿ ಸ್ಟಾರ್ ಇದೆ, ಇಲ್ಲಿ ಮತ್ತೆ ನೋಡಿದ್ರ ಹಾರ್ಟ್ ಶೇಪ್ ಇದೆ. ಸೊ ಅದಕ್ಕೆ ಅವ್ರು ಏನ್ ಬರ್ದಿದ್ದಾರೆ, ಇಲ್ಲಿ 0/3 ಅಂದಾಗ ಇದರದ್ದು ಪ್ರೊಬ್ಯಾಬಿಲಿಟಿ ಅಥವಾ ಈ ಆಕೃತಿಯ ಸಂಭವನೀಯತೆ ನಮಗೇನಾಗಿದೆ, ಇಲ್ಲಿ 0 ಆಗಿದೆ. ಅದಾದ್ಮೇಲೆ ದ ಪ್ರೊಬ್ಯಾಬಿಲಿಟಿ ಆಫ್ ನಾಟ್ ಲ್ಯಾಂಡಿಂಗ್ ಆನ್ ಅ ಫ್ಲವರ್. ಫ್ಲವರ್ ಇಲ್ದೇ ಇರುವಂತಹ ಭಾಗಗಳು ಎಷ್ಟದಾವ್ ನೋಡ್ರಿ. ಫ್ಲವರ್ ಇಲ್ದೇ ಇರುವಂತಹ ಭಾಗಗಳು ಎಷ್ಟಿದಾವು, ಇಲ್ಲಿ ನೋಡ್ರಿ, ಭಾಗಗಳು ಎಷ್ಟಿದಾವು. ಫ್ಲವರ್ ಇಲ್ದೇ ಇರುವಂತಹ ಭಾಗಗಳು ಇರುವ 3 ಅದಾವು. ಅವಾಗ ನೋಡ್ರಿ, ಇಲ್ಲಿ 3/3 ಇದನ್ನ ಕಡ್ತಾ ಹೊಡೆದ್ರೆ ಎಷ್ಟಾಯ್ತು, 1 ಆಯ್ತು. ಫ್ಲವರ್ ಇಲ್ದೇ ಇರುವಂತಹ ಸಂಭವನೀಯತೆ ಅಥವಾ ಪಾಸಿಬಿಲಿಟಿ ಅಥವಾ ಪ್ರೊಬ್ಯಾಬಿಲಿಟಿ ನಮ್ಗೆ ಎಷ್ಟಾಯ್ತು ಹೇಳ್ರಿ, 1 ಆಯ್ತು. ಫ್ಲವರ್ ಇರುವಂತಹದ್ದು 0 ಆಯ್ತು, ಯಾಕಂದ್ರೆ ನಮ್ಗಿಲ್ಲಿ ಫ್ಲವರು ಇಲ್ಲ. ಇಲ್ಲಿ ನೋಡ್ರಿ, ನಂಬರ್ ಆಫ್ ಸೆಕ್ಟರ್. ನಾ ಇದನ್ನ ಇನ್ನೊಂದಿಷ್ಟು ಭಾಗಗಳನ್ನ 3 ಅದಾವಲ್ಲ ಜಾಸ್ತಿ ಮಾಡ್ಬೋದು. ಹೌದಾ? ಕರೆಕ್ಟಾ? ಇವಾಗ ನೋಡ್ರಿ, ದ ಪ್ರೊಬ್ಯಾಬಿಲಿಟಿ ಆಫ್ ಲ್ಯಾಂಡಿಂಗ್ ಆನ್ ಅ ಫ್ಲವರ್. ಈಗ ಇದು ಟೋಟಲ್ ಸೆಕ್ಟರ್ ಎಷ್ಟದಾವ್ ನೋಡ್ರಿ, ಭಾಗಗಳು ಎಷ್ಟದಾವು. 1, 2, 3, 4, 5, 6. ಹೌದಾ? 6 ಭಾಗಗಳಿರೋದ್ರಿಂದ ಅದನ್ನ ಕೆಳಗ್ 6 ಅಂತ ಬರಿಬೇಕು. ಇಲ್ಲಿ ಟೋಟಲ್ ಫ್ಲವರ್ ಅಂದ್ರ ಹೂಗಳು ಇರುವಂತಹ ಭಾಗಗಳು ಯಾವದಾವ್ ಹೇಳ್ರಿ, ಇದೊಂದು, ಇದೊಂದು. ಇಲ್ಲಿ ನೋಡ್ರಿ, 2/6 ಅಂತ ಬರ್ದಿವಿ. ಇಲ್ಲಿ ಕಡ್ತಾ ಹೊಡ್ಯಾಕ್ ಬರುವಂಗಿದ್ರ ಹೊಡಿಬೇಕು, ಇಲ್ಲ ಅಂದ್ರ ಇಲ್ಲ. ಸೊ ಇದು 2/6 ಆರ್ 1/3 ಅಂತ ಆಯ್ತು. ದ ಪ್ರೊಬ್ಯಾಬಿಲಿಟಿ ಆಫ್ ನಾಟ್ ಲ್ಯಾಂಡಿಂಗ್ ಆನ್ ಅ ಫ್ಲವರ್. ಫ್ಲವರ್ ಇಲ್ದೇ ಇರುವಂತಹ ಆ ಭಾಗಗಳು ಎಷ್ಟದಾವ್ ನೋಡ್ರಿ. ಫ್ಲವರ್ ಇರಬಾರ್ದು ಆ ಭಾಗಗಳು ಎಷ್ಟದಾವು. 1, 2, 3, 4. 4 ಡಿವೈಡೆಡ್ ಬೈ ಟೋಟಲ್ ಸೆಕ್ಟರ್ ಅಂದ್ರ ಭಾಗಗಳು ಎಷ್ಟದಾವ್ ಹೇಳ್ರಿ, 6 ಇದಾವು. ಇದು 2/3 ಆಯ್ತು. ಫ್ಲವರ್ ಇರುವಂತಹ ಪ್ರೊಬ್ಯಾಬಿಲಿಟಿ 1/3 ಆಯ್ತು. ಫ್ಲವರ್ ಇಲ್ಲದೆ ಇರುವಂತಹ ಪ್ರೊಬ್ಯಾಬಿಲಿಟಿ ಎಷ್ಟಾಯ್ತು, 2/3 ಆಯ್ತು. ನಾ ಇನ್ನು ಸ್ವಲ್ಪ ಸೆಕ್ಟರ್ ಗಳನ್ನ ಜಾಸ್ತಿ ಮಾಡ್ತೇನೆ ನೋಡ್ರಿ, ಇಲ್ಲಿ ಭಾಗಗಳನ್ನ. ಅರ್ಥ ಆಯ್ತು? ಭಾಗಗಳನ್ನ ಜಾಸ್ತಿ ಮಾಡ್ತೇನೆ. ಈಗ ನ್ಯೂ ಸ್ಟೇಟ್ಮೆಂಟ್ ಅಲ್ಲೇ ಮತ್ತೇನಾಯ್ತು, ಈ ಆಕೃತಿಯನ್ನ ಕೇಳಿದ್ರು ಅವ್ರು. ಇಲ್ಲಿ ಕಾಣಿಸ್ತಾ ಇದೆ, ನಾನ್ ನಿಮಗ ಇಲ್ಲೇ ಕರ್ಸರ್ ಮಾರ್ಕ್ ಇಲ್ಲಿ ತೋರಿಸ್ತಾ ಇದ್ದೇನೆ ನೋಡ್ರಿ. ಈ ರೀತಿ ಮಾರ್ಕ್ ಇದ್ದದ್ದು ಇಲ್ಲಿ ಎಲ್ಲೆದರು ಇದೆ ನೋಡ್ರಿ, ಇಲ್ಲ. ಹೌದಾ? ಸೊ ಅದಕ್ಕ 0. ಟೋಟಲ್ ಸೆಕ್ಟರ್ಸ್ ಎಷ್ಟದಾವ್ ನೋಡ್ರಿ, ಇಲ್ಲಿ 2, 4, 6, 8 ಅಂತ ಇದಾವ್. ಸೊ ಇದೇನಾಗತ್ತ, 0 ಆಗತ್ತ. ಹೌದಾ? ಇನ್ನೊಂದು ನ್ಯೂ ಸ್ಟೇಟ್ಮೆಂಟ್ ಅನ್ನ ಕೊಡ್ಲಿ. ಈಗ ನೋಡ್ರಿ, ಸ್ಟಾರ್. ಸ್ಟಾರ್ ಇದ್ದದ್ದು ಅಂತ ಎಷ್ಟು ಸೆಕ್ಟರ್ಸ್ ಗಳದಾವ್ ನೋಡ್ರಿ. ಸ್ವಲ್ಪ ಸೆಕ್ಟರ್ ಇದ್ದದ್ದು ಎಷ್ಟದಾವ್ ಅಂದ್ರ ಭಾಗಗಳು 1, 2, 3, 4. ಸೊ 4 ಟೋಟಲ್ ಭಾಗಗಳು ಎಷ್ಟದಾವ್ ಹೇಳ್ರಿ, 8 ಅದಾವು. 8 ಟೋಟಲ್ ಸೆಕ್ಟರ್ಸ್ ಒಳಗ ನಮ್ಗೆ ಏನಾಗಿದೆ ಹೇಳ್ರಿ, 4 ಭಾಗದೊಳಗ ಸ್ಟಾರ್ ಚಿತ್ರ ಇದೆ. ಹೌದಾ? ಸೊ ಅದಕ್ಕ 1/2 ಆಯ್ತು. ದ ಪ್ರೊಬ್ಯಾಬಿಲಿಟಿ ಆಫ್ ನಾಟ್ ಲ್ಯಾಂಡಿಂಗ್ ಆನ್ ಅ ಸ್ಟಾರ್. ಸ್ಟಾರ್ ಇಲ್ಲದೆ ಇರುವಂತಹ ಭಾಗಗಳು ಎಷ್ಟದಾವ್ ನೋಡ್ರಿ, ಇಲ್ಲಿ 1, 2, 3, 4. ಇದು 4 ಡಿವೈಡೆಡ್ ಬೈ 8. ಅದನ್ನ ಕಡ್ತಾ ಹೊಡಿರಿ, ಎಷ್ಟಾಯ್ತು, 1/2 ಆಯ್ತು. ಇದು ನಮ್ದು ಅಂದ್ರೆ ಪ್ರೊಬ್ಯಾಬಿಲಿಟಿ, ಸಂಭವನೀಯತೆ. ಹೌದಾ? ಇನ್ನೊಂದು ಬೇರೆ ನೋಡೋಣ, ನ್ಯೂ ಸ್ಪಿನ್ನರ್. ಹೌದಾ? ಇಲ್ಲೇ ನೋಡ್ರಿ, ಸ್ಟಾರ್. ಹೌದಾ? ಇದನ್ನ ನಾನು ಇನ್ನು ಸ್ವಲ್ಪ ಸೆಕ್ಟರ್ ಅನ್ನ ಕಡಿಮೆನೂ ಮಾಡ್ಬೋದು, ಹೆಚ್ಚುನು ಮಾಡ್ಬೋದು. ಹೌದಾ? ಇಲ್ಲಿ ಸ್ಟಾರ್ ನೋಡ್ರಿ, ಈಗ ಇಲ್ಲಿ ಎಷ್ಟಿದಾವ್. ಫಸ್ಟ್ ಏನಾಗಿದೆ, ದ ಪ್ರೊಬ್ಯಾಬಿಲಿಟಿ ಆಫ್ ಲ್ಯಾಂಡಿಂಗ್ ಆನ್ ಅ ಸ್ಟಾರ್ ಈಸ್, ಇಲ್ಲಿ ನೋಡ್ರಿ,
ಸ್ಟಾರ್ಗಳು ಇರುವಂತಹ ಸೆಕ್ಟರ್ದ ಪ್ರೊಬ್ಯಾಬಿಲಿಟಿ ಅಥವಾ ಸಂಭವನೀಯತೆ ಕಂಡುಹಿಡಿಯಿರಿ ಅಂತ ಹೇಳಿದ. ನೀವ್ ಯಾವಾಗಿದ್ರು ಏನ್ ಮಾಡ್ಬೇಕು ಹೇಳ್ರಿ, ಟೋಟಲ್ ಎಷ್ಟ್ ಅದಾವ್ ಫಸ್ಟ್ ಎಣಿಸ್ಕೊರಿ. ಹೌದಾ, ಎಷ್ಟ್ ಇದಾವ್ ನೋಡ್ರಿ, 1 2 3 4 5 6 7 ಇದಾವು. ಆ ಟೋಟಲ್ ಇರುವಂತಹ ಸೆಕ್ಟರ್ ಗಳನ್ನ ಕೆಳಗ್ ಬರಿಬೇಕು. ಅದಾದ್ಮೇಲೆ ಅವ್ರು ಕೇಳಿರ್ತಕ್ಕಂತಹ ಯಾವ್ದೈತಿ ನೋಡ್ರಿ, ಸ್ಟಾರ್ ಅನ್ನ ಕೇಳಿದ. ಸ್ಟಾರ್ ಎಷ್ಟು ಭಾಗದೊಳಗಿದೆ, 1 2. ಹೌದಾ, 2/7 ಅಂತ ಇದೆ. ನೀವ್ ಇದನ್ನ ಇಲ್ಲಿ ಪ್ರೊಬ್ಯಾಬಿಲಿಟಿ ಒಳಗ ಆಲ್ಮೋಸ್ಟ್ ಪಾಯಿಂಟ್ ಒಳಗೆ ಇದು ಕಡ್ತಾ ಹೊಡ್ಲಿಕ್ ಬರ್ತೈತಿ. ಬಟ್ ಯೂಸ್ವಲಿ ಅದನ್ನ ಪಾಯಿಂಟ್ ಒಳಗ ಇಡುದಿಲ್ಲ. ಅಷ್ಟ ನಮಗ್ ಕಡ್ತಾ ಹೊಡ್ಯಾಕ್ ಬರ್ಲಿಲ್ಲ ಅಂದ್ರೆ ಅಷ್ಟೇ ಇಡ್ಬೇಕು. ಹೌದಾ, ಆಮೇಲೆ ದ ಪ್ರೊಬ್ಯಾಬಿಲಿಟಿ ಆಫ್ ನಾಟ್ ಲ್ಯಾಂಡಿಂಗ್ ಆನ್ ಅ ಸ್ಟಾರ್. ಹೌದಾ, ಇಲ್ಲಿ ಏನಾಗಿದೆ ನೋಡ್ರಿ, ಸ್ಟಾರ್ ಇಲ್ಲದೆ ಇರುವಂತಹ ಭಾಗಗಳನ್ನ ಕೇಳಿದಾರ ಅವರು. ಸ್ಟಾರ್ ಇಲ್ಲದೆ ಇರುವಂತಹ ಭಾಗಗಳು ಇಲ್ಲಿ ನೋಡ್ರಿ, ಸ್ಟಾರ್ ಇಲ್ಲದೆ ಇರುವಂತಹ ಭಾಗಗಳು 1 2 3 4 5. ಸೊ 5/7 ಅಂತ ಆಯ್ತು. ಅರ್ಥ ಆಯ್ತು? ಇದು ಸ್ವಲ್ಪ ಆದ್ರೂ ನಿಮ್ಗ ಅರ್ಥ ಆಯ್ತು ಅನ್ಕೊಂಡೇನಿ. ಏನು ಇಲ್ಲ, ಇದು ಬಹಳ ಈಸಿ ಇದೆ. ಅವ್ರು ಏನ್ ಕ್ವಶನ್ ಕೇಳಿದಾರಲ್ಲ, ಯಾವ್ದ್ರ ಬಗ್ಗೆ ಕೇಳಿದಾರಲ್ಲ ಅದನ್ನ ಮೇಲೆ ಅಂಶದೊಳಗಿಡ್ಬೇಕು. ಟೋಟಲ್ ಭಾಗಗಳನ್ನ ನಾವೇನ್ ಮಾಡ್ಬೇಕು, ಕೆಳಗಿಡ್ಬೇಕು. ಹೌದಾ, ನಿಮಗೆ ಇನ್ನೂ ಒಂದು ಎಕ್ಸಾಂಪಲ್ ಅನ್ನ ತೋರಿಸ್ತೀನಿ ತಡ್ರಿ. ಇನ್ನೊಂದಿದೆ ತೋರಿಸ್ತೇನೆ. ಇಲ್ಲಿದೆ. ಹೌದಾ, ಇಲ್ಲಿ ನೋಡ್ರಿ, ಇದೊಂದು ಜಾರ್ ಐತಿ. ಹೌದಾ, ಇದ್ರೊಳಗ ಮಾರ್ಬಲ್ಸ್ ಗಳದ. ಒಂದು ಈ ಟೈಪ್ ಮಾರ್ಬಲ್ಸ್ ಇದೆ, ಒಂದು ಈ ಟೈಪ್ ಇದೆ, ಒಂದು ಈ ಟೈಪ್ ಇದೆ. ಹೌದಾ, ಇಲ್ಲಿ ನೋಡ್ರಿ, ನಮಗ ಈ ಜಾರ್ ಗಳನ್ನ ನಾನು ಇಲ್ಲಿ ಫಿಲ್ ಮಾಡ್ತೇನೆ. ಹೌದಾ, ಕರೆಕ್ಟಾ? ಎಷ್ಟು, ಈ ಬ್ಲೂ ಕಲರ್ ಮಾರ್ಬಲ್ಸ್ ಗಳು 18 ಮಾರ್ಬಲ್ಸ್ ಅದು. ಇದನ್ನ ಸ್ವಲ್ಪ ಹಾಕ್ತೇನೆ, 10 ಅದು. ಇವನು ಒಂದಿಷ್ಟು ಹಾಕ್ತೇನೆ. ಎಷ್ಟಾದವು, 11 ಅದು. ಟೋಟಲ್ ಎಷ್ಟಾದವು ನೋಡ್ರಿ, 39 ಆಯ್ತು. ಹೌದಾ, 39 ಆಯ್ತು. ಇಲ್ಲಿ ಸ್ಟೇಟ್ಮೆಂಟ್ ಏನಿದೆ ಹೇಳ್ರಿ, ಈ ರೀತಿ ಇಲ್ಲಿ ಕಾಣಿಸ್ತಾ ಇದೆ. ನಾನು ಸರ್ಕಲ್ ಮಾಡ್ತಾ ಇದ್ದೇನೆ ನೋಡ್ರಿ ನಿಮಗೆ ಇಲ್ಲಿ. ಹೌದಾ, ಆ ಕರ್ಸರ್ ಪಾಯಿಂಟ್ ಇಲ್ಲಿ ಇದನ್ನ ತೋರಿಸ್ತಾ ಇದ್ದೀನಲ್ಲ, ಈ ರೀತಿ ಮಾರ್ಬಲ್ಸ್ ಗಳು ಇದ್ರೊಳಗೆ ಎಷ್ಟ್ ಇದಾವು ಅಂತ ಕೇಳ್ತಾ ಇದ್ದಾರೆ ಅವರು. ಹೌದಾ, ನಿಮಗೆ ಇಲ್ಲಾದ್ರೂ ಎನಿಸ್ಬೋದು, ಇಲ್ಲೇ ನಿಮಗ್ ಗೊತ್ತಿದೆ ಇಲ್ಲ, 11 ಇದಾವ. ಹೌದಾ, 11 ಇದ್ದಾಗ ನಾ ಏನ್ ಹೇಳಿದೆ ನಿಮ್ಗ, ಇದ್ರಾಗ ಟೋಟಲ್ ಮಾರ್ಬಲ್ಸ್ ಗಳು ಎಷ್ಟ್ ಅದಾವು ಎನಿಸ್ರಿ. ಟೋಟಲ್ ಮಾರ್ಬಲ್ಸ್ ಗಳನ್ನ ನಾನು ಇಲ್ಲೇ ಎನಿಸ್ಬೋದು. 11 + 10 + 18 ಆದ್ರೆ ಎಷ್ಟಾಗತ್ತೆ ಹೇಳ್ರಿ, 39 ಆಗತ್ತ. ಅದರೊಳಗ ಈ ರೀತಿ ಇರ್ತಕ್ಕಂಥ ಮಾರ್ಬಲ್ಸ್ ಗಳು ಎಷ್ಟ್ ಅದಾವ್ ಹೇಳ್ರಿ, 11 ಇದಾವು. ಅರ್ಥ ಆಯ್ತು? ಟೋಟಲ್ ಎಷ್ಟು ಮಾರ್ಬಲ್ಸ್ ಅದಾವು, ಅದ್ರೊಳಗ ಅವ್ರು ಕೇಳಿರ್ತಕ್ಕಂತಹ ಮಾರ್ಬಲ್ಸ್ ಗಳು ಎಷ್ಟ್ ಅದಾವು ಅಂದ್ರೆ ಇಲ್ಲಿದ ನೋಡ್ರಿ, ಈ ಕಲರ್. ಹೌದಾ, ಇನ್ನೊಂದು ನ್ಯೂ ಸ್ಟೇಟ್ಮೆಂಟ್ ನೋಡೋಣ. ಸೊ ಇವಾಗ ನೋಡ್ರಿ, ಈ ರೀತಿ ಇರ್ತಕ್ಕಂಥ ಮಾರ್ಬಲ್ಸ್ ಗಳು ಎಷ್ಟ್ ಅದಾವು, ಟೋಟಲ್ 39 ಅಂತೂ ಅಷ್ಟೇ ಇದಾವು. ಸೊ ಇದು ಈ ರೀತಿ ಇರ್ತಕ್ಕಂಥ ಮಾರ್ಬಲ್ಸ್ 10 ಇದಾವು. ಮತ್ತೆ ಇನ್ನೊಂದು ನ್ಯೂ ಸ್ಟೇಟ್ಮೆಂಟ್ ನೋಡೋಣ. ಈ ರೀತಿ ಇಲ್ಲಿ ನೋಡ್ರಿ, ಈ ಬ್ಲೂ ಕಲರ್ ಟೈಪ್ ಮಾರ್ಬಲ್ಸ್ ಇದೆಲ್ಲ ಫುಲ್ ಪ್ಲೇನ್ ಇದೆ. ಇವೆರಡು ಸ್ವಲ್ಪ ನಿಮ್ಗ ಡಿಸೈನ್ ಇದ್ದಿದ್ದು ಅದಾವ, ಇದು ಪ್ಲೇನ್ ಇದೆ. ಅವಾಗ ಎಷ್ಟಾಯ್ತು, 18/39 ಆಯ್ತು. ಇಲ್ಲೇ ನಾವು ಇದನ್ನ ಏನ್ ಮಾಡ್ಬೋದು ಹೇಳ್ರಿ, ಕಟ್ಟಾನು ಹೊಡಿಬಹುದು. ಹೌದಾ, ಇಲ್ಲೇ ಎಷ್ಟಾಗತ್ ನೋಡ್ರಿ, 3 6 3 13 ಕಟ್ತಾ ಹೊಡಿಲಿಕ್ ಬಂದಾಗ ಹೊಡಿಬಹುದು, ಇಲ್ಲ ಅಂದ್ರೆ ಇಲ್ಲ. ಹೌದಾ, ನ್ಯೂ ಸ್ಟೇಟ್ಮೆಂಟ್ ಮತ್ತ ಅದ ರಿಪೀಟ್ ಆಯ್ತು. ಹೌದಾ, ನಾನೀಗ ಮತ್ತೆ ಇದನ್ನ ಕ್ಲೀನ್ ಜಾರ್ ಮಾಡಿದೆ ಅಂದ್ರೆ ಖಾಲಿ ಮಾಡಿದೆ ಆ ಜಾರನ್ನ. ಅವಾಗ ಏನಾಯ್ತು, ಮತ್ ನನಗೆ ಎಷ್ಟು ಬೇಕಷ್ಟನ್ನ ತುಂಬಿಸ್ಕೋಬಹುದು. ಹೌದಾ, ಕರೆಕ್ಟಾ? ಇಲ್ಲಿ ಇದ ನಮಗ ಎಷ್ಟು ಕರೆಕ್ಟ್ ಆಗ್ಬಿಡ್ತದೆ ನೋಡ್ರಿ. ಹೌದಾ, ಇಲ್ಲಿ ನಾನು ಇನ್ನೊಂದಿಷ್ಟನ್ನ ಹಾಕಿದೆ. ಇರುವವು ಟೋಟಲ್ ಅದ್ರೊಳಗೆ ಎಷ್ಟಾಗತ್ತೆ ಹೇಳ್ರಿ, 50. ಸೊ ಇದ್ರೊಳಗೆ ಇಲ್ಲಿ ಎಷ್ಟಾಗತ್ತೆ ಹೇಳ್ರಿ, 19 ಮಾರ್ಬಲ್ಸ್ ಗಳು ಈ ಟೈಪ್ ಕಲರ್ಸ್ ಅದಾವು. ಟೋಟಲ್ 50 ಮಾರ್ಬಲ್ಸ್ ಗಳದಾವು. ಈ ರೀತಿ ಕೊಟ್ಟಿರುವ ಅಂದ್ರ ಟೋಟಲ್ ಇರುವಂತವನ್ನ ಕೆಳಗ್ ಬರುದು. ಅವ್ರು ಯಾವ್ದನ್ನ ಕೇಳಿರ್ತಾರ ಅದನ್ನ ನಾವು ಮೇಲೆ ಬರೀಬೇಕು. ಇದು ನಿಮ್ದು ಸಂಭವನೀಯತೆ. ಹೌದಾ, ನೆಕ್ಸ್ಟ್ ಇವಾಗ ನೋಡ್ರಿ, ಈ ಅಭ್ಯಾಸವನ್ನ ಮುಂದುವರ್ಸೋನು. ಅದಕ್ಕಿಂತ ಮುಂಚೆ ನಾನು ನಿಮಗ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಗಳನ್ನ ಕೇಳ್ತೇನೆ. ಇನ್ನು ಟೈಮ್ ಇತ್ತಂದ್ರೆ ಇದನ್ನ ಅಭ್ಯಾಸವನ್ನ ಕಂಟಿನ್ಯೂ ಮಾಡೋಣ ಅಂತ. ಹೌದಾ, ಸೊ ಈಗ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಯಾವ್ದಕ್ ರಿಲೇಟೆಡ್ ಅಂದ್ರೆ ಪೈ ಚಾರ್ಟ್ ಮತ್ತ ಸ್ತಂಭ ನಕ್ಷೆಗೆ ರಿಲೇಟೆಡ್ ಇದೆ. ಹೌದಾ, ಇಲ್ಲಿ ನೋಡ್ರಿ, 1 ಸೆಕೆಂಡ್. ಇಲ್ಲಿ ನೋಡ್ರಿ,
ವಿದ್ಯಾಶಕ್ತಿಯ ರಸ ಪ್ರಶ್ನೆ ಕಾರ್ಯಕ್ರಮ ಕ್ಲಾಸ್ 8th ಸಬ್ಜೆಕ್ಟ್ ಗಣಿತ್. ಹೌದಾ? ಇಲ್ಲಿ ನೋಡ್ರಿ, ಕೆಳಗೆ ಕೊಟ್ಟಿರುವ ಪೈ ನಕ್ಷೆಯಲ್ಲಿ ಹುಡುಗರ ಸಂಖ್ಯೆ. ಹೌದಾ? ಇಲ್ಲಿ ಏನಾಗಿದೆ, ನಮಗೊಂದು ಪೈ ನಕ್ಷೆಯನ್ನ ಕೊಟ್ಟಿದ್ದಾರೆ ಅವರು. ಇಲ್ಲಿ ನಿಮಗೆ ಸ್ವಲ್ಪ ನಾನು ಇಲ್ಲಿ ಪಾಯಿಂಟ್ ಮಾಡ್ತಾ ಇದ್ದೇನೆ ನೋಡ್ರಿ. ಇದು ಬ್ಲೂ ಕಲರ್, ಸ್ಕೈ ಬ್ಲೂ ಇದೆ ಅಲ್ಲ, ಅದು ಬಾಯ್ಸ್ ಇರುವಂತಹ ನಂಬರ್ಸ್ ಅನ್ನ ತೋರಿಸ್ತಾ ಇದೆ. ಈ ಗ್ರೀನ್ ಕಲರ್ ಏನಿದೆ ಅಲ್ಲ, ಇಲ್ಲಿ ಹೇಳಿದಾರೆ ಅವರು ಗರ್ಲ್ಸ್ ಇರುವಂತಹ. ಆಮೇಲೆ ಇಲ್ಲಿ ಏನಾಗಿದೆ ಅಂದ್ರ, ಇದೇನ್ ಪರ್ಪಲ್ ಕಲರ್ ಇದೆ ಅಲ್ಲ, ಇದು ಅಡಲ್ಟ್ಸ್ ಅನ್ನ ತೋರಿಸ್ತಾ ಇದೆ, ಅಂದ್ರ ವಯಸ್ಕರು. ಇಲ್ಲಿ ಫಸ್ಟ್ ಒನ್ ಹುಡುಗರು, ಹುಡುಗಿಯರು, ಅದಾದ್ಮೇಲೆ ವಯಸ್ಕರು ಅಂದ್ರ ಅದ್ರೊಳಗ ಯುವಕರು ಬರ್ತಾರೋ, ಯುವತಿಯರು ಬರ್ತಾರೋ. ಹೌದಾ? ಇಲ್ಲಿ ಏನಾಗಿದೆ ನೋಡ್ರಿ, ಹುಡುಗರು ಎಷ್ಟಿದಾರು, 54 ಜನ ಇದಾರು. ಇಲ್ಲೇ 36 ಜನ ಇದಾರು. ಅಡಲ್ಟ್ಸ್ ಎಷ್ಟಿದಾರು, 18ರಷ್ಟು ಇದ್ದಾರೆ. ಹೌದಾ? ಸೊ ಇಲ್ಲಿ ಕ್ವಶನ್ ಏನಿದೆ, ಕೆಳಗೆ ಕೊಟ್ಟಿರುವ ಪೈ ನಕ್ಷೆಯಲ್ಲಿ ಹುಡುಗರ ಸಂಖ್ಯೆ. ಹುಡುಗರ ಸಂಖ್ಯೆ ಎಷ್ಟಿದೆ ನೋಡ್ರಿ. ಆಪ್ಷನ್ ಎ 18, ಆಪ್ಷನ್ ಬಿ 36, ಆಪ್ಷನ್ ಸಿ 54, ಆಪ್ಷನ್ ಡಿ 90 ಅಂತ ಇದೆ. ಹೌದಾ? ಸೊ ಹಾಗಾದ್ರೆ ಬಾಯ್ಸ್ ಎಷ್ಟಿದಾರ ನಮ್ಗ? ಬಾಯ್ಸ್ ಎಷ್ಟಿದಾರು? ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಹೌದಾ? 54 ಜನ ಇದ್ದಾರೆ. ಕರೆಕ್ಟಾ? ಅದೇ ರೀತಿ ಯುವಕರ ಸಂಖ್ಯೆ ಅಥವಾ ಯುವಕರ ಸಂಖ್ಯೆ, ಅದ್ರೊಳಗೆ ಯುವಕರ ಸಂಖ್ಯೆ ಮತ್ತದನ್ನ ಪೈ ಚಾರ್ಟ್ ಅನ್ನ ಒಂದ್ಸಲ ನೋಡ್ರಿ. ಅಡಲ್ಟ್ಸ್ ಅಂದ್ರ ಇಲ್ಲಿದಾರ ನೋಡ್ರಿ. ಹೌದಾ? ಯೂತ್ಸ್ ಅಂತ ಕರಿತೀವಲ್ಲ ನಾವು. ಸ್ವಲ್ಪ ನಮಗ ಅಡಲ್ಟ್ಸ್ ಅಂದ್ರ ನಾವ್ ಎಲ್ಲಿ ಯಾವ ಏಜಿನವ್ರನ್ನ ಕರಿತೇವೆ ಹೇಳ್ರಿ? ಒಂದ್ 18 ವಯಸ್ಸಿನಿಂದ 25. ಈಗ ಒಮ್ಮೊಮ್ಮೆ ಏನಾಗ್ತೈತಿ, 25 to 39 ವರೆಗೂ ನಾವು ಅಡಲ್ಟ್ಸ್ ಅಂತ ಕರಿತೀವಿ. ಸೊ 18+ ಆಯ್ತು ಅಂದ್ರೆ 20 ಇಂದ ಸ್ಟಾರ್ಟ್ ಆಯ್ತು ಅಂದ್ರೆ ನಾವು ಆಲ್ಮೋಸ್ಟ್ ಅದನ್ನ ಅಡಲ್ಟ್ಸ್ ಅಂತ ಕರಿತೀವಿ. ಹೌದಾ? ಸೊ ಅಡಲ್ಟ್ಸ್ ಸಂಖ್ಯೆ ಎಷ್ಟಿದೆ ನಮಗ? 18 ಅಂತ ಇದೆ ನೋಡ್ರಿ. ಹೌದಾ? ಸೊ ಇಲ್ಲಿ ಆಪ್ಷನ್ ಎಲ್ಲಿದೆ ನೋಡ್ರಿ ಸ್ವಲ್ಪ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಹೌದಾ? ನೆಕ್ಸ್ಟ್, ಆ ರೀತಿ ಈಗ ನಾ ಕ್ವಶನ್ ಕೊಟ್ಟಿದ್ದೀನಲ್ಲ ನಿಮ್ಗೆ, ಅದೇ ರೀತಿ ಪೈ ಚಾರ್ಟ್ ಅನ್ನ ಕೊಟ್ಟನ ಕ್ವಶನ್ ಕೇಳ್ತಾರೆ. ನೀವು ಇದ್ರೊಳಗೆ ಏನ್ ಲೆಕ್ಕವನ್ನ ಮಾಡೋದ್ ಬೇಕಾಗಿಲ್ಲ. ಆ ಪೈ ಚಾರ್ಟ್ ಅನ್ನ ನೋಡಿ ಆನ್ಸರ್ ನೀವು ಈಸಿಲಿ ಬರೀಬಹುದು. ಹೌದಾ? ಪೈ ನಕ್ಷೆಯಲ್ಲಿ ಎಲ್ಲಾ ವರ್ಗಗಳ ಒಟ್ಟು ಕೋನ ಎಷ್ಟಿರ್ತತಿ? ಆಪ್ಷನ್ ಎ 90 ಡಿಗ್ರಿ, ಆಪ್ಷನ್ ಬಿ 180, ಆಪ್ಷನ್ ಸಿ 270, ಆಪ್ಷನ್ ಡಿ 360 ಡಿಗ್ರಿ ಇರ್ತತಿ. ಹಾಗಾದ್ರೆ ಎಷ್ಟು ನೋಡ್ರಿ? ಸಾರಿ, 360. ಹೌದಾ? ಇಲ್ಲಿ ಏನಾಯ್ತು ನಮ್ಗ? ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. 360 ಡಿಗ್ರಿ ಇರ್ತೈತಿ. ಹೌದಾ? ನೆಕ್ಸ್ಟ್, ಕೆಳಗಿನವುಗಳನ್ನು ಕಂಡು ಹಿಡಿಯಲು ತಾಳೆ ಗುರುತುಗಳನ್ನು ಅಂದ್ರ ಟ್ಯಾಲಿ ಮಾರ್ಕ್ಸ್ ಅನ್ನ ಬಳಸ್ತತಿ. ಹೌದಾ? ಆಪ್ಷನ್ ಎ ಆವೃತ್ತಿ, ಆಪ್ಷನ್ ಬಿ ಮೇಲ್ಮಿತಿ, ಆಪ್ಷನ್ ಸಿ ಕೆಳಮಿತಿ, ಆಪ್ಷನ್ ಡಿ ಗಾತ್ರ. ಅಂದ್ರ ತಾಳೆ ಗುರುತುಗಳನ್ನ ಗುರುತಿಸಿದ್ರ ನಮ್ಗೆ ಏನ್ ಕಂಡು ಹಿಡಿತೇವೆ ಹೇಳ್ರಿ? ನಿಮ್ಗ ಸ್ತಂಭ ನಕ್ಷೆ ಒಳಗ ನಾ ನಿಮ್ಗ ಮಾರ್ಕ್ ಹಾಕ್ಬೇಕಾದ್ರೆ ಹೇಳಿದ್ದೆ. ಸೊ ಹಾಗಾದ್ರ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್, ಆವೃತ್ತಿಯನ್ನ ಕಂಡು ಹಿಡಿಲಿಕ್ಕೆ. ನೆಕ್ಸ್ಟ್, ಇಲ್ಲಿ ನೋಡ್ರಿ, 22.52 ಅಲ್ಲೇ ಮೈನಸ್ ಅಂತ ಓದಬಾರ್ದು, ಇದನ್ನ ವರ್ಗಾಂತರದೊಳಗ 22.5ರಿಂದ 25.5ರವರೆಗೆ ಅಂತ ಓದ್ಬೇಕು. ಮೈನಸ್ ಅಂತ ಓದು ಹಾಗಿಲ್ಲ. ಹೌದಾ? 22.5ರಿಂದ 25.5 ಈ ಒಂದು ಏನಂತಾರ ಗಾತ್ರದಲ್ಲಿ 25.5ಗೆ ನಾವ್ ಏನಂತ ಕರಿತೇವಿ? ಆಪ್ಷನ್ ಎ ಮೇಲ್ಮಿತಿ, ಆಪ್ಷನ್ ಬಿ ಕೆಳಮಿತಿ, ಆಪ್ಷನ್ ಸಿ ಆವೃತ್ತಿ, ಆಪ್ಷನ್ ಡಿ ಯಾವುದು ಅಲ್ಲ. ಹೌದಾ? ಯಾವುದು ಅಲ್ಲ. ಅಲ್ಲಿ ಏನಾಗಿದೆ ಅಂದ್ರೆ, ಇದು ಈ ಸೈಡ್ ಇರುವಂತವಕ್ಕೆಲ್ಲ ನಾನು ಕೆಳಮಿತಿ ಅಂತ ಕರಿತೇವಿ, ಈ ಸೈಡ್ ಇರುವಂತವಕ್ಕೆಲ್ಲ ಮೇಲ್ಮಿತಿ ಅಂತ ಕರಿತೇವಿ. ಸೊ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, 2 to 7, 2 - 7 ಅಂತ ಓದು ಹಾಗಿಲ್ಲ. ನೀವು ಫಸ್ಟ್ ನೋಡ್ದವ್ರ ಏನ್ ಮಾಡ್ಬಿಡ್ತೀರಿ? 2 - 7 ಅಂತ ಓದುವಂತಹ ಚಾನ್ಸು ಬಾಳ ಇರ್ತೈತಿ. ಅದನ್ನ 2ರಿಂದ 7 ಅಂತಾನ ಓದ್ಬೇಕು. ಸೊ ಈ ವರ್ಗಾಂತರದಲ್ಲಿ ಮಧ್ಯ ಬಿಂದು ಅಂತ ಏನ್ ಬರ್ತೈತಿ ನೋಡ್ರಿ? ಮಧ್ಯ ಬಿಂದು ಅಂದ್ರ 2ರಿಂದ 7 ಸಂಖ್ಯೆಯನ್ನ ಬರೀರಿ. 2, 3, 4, 5, 6, 7. ಹೌದಾ? ಅವ್ ಏನಾಗಿದಾವ್ ನಮಗ? ಸಮ ಸಂಖ್ಯೆಗಳು ಇದ್ದಾಗ ನಮ್ಗೆ ಏನಾಗ್ಬಿಡ್ತೈತಿ? ಅಲ್ಲಿ ಮಧ್ಯ ಬಿಂದು ನಮಗ
ಕಂಡು ಹಿಡಿಲಿಕ್ಕೆ ಸ್ವಲ್ಪ ನಮಗ ಇದಾಗ್ತೈತಿ ಹೌದಾ. ಸೊ ಅವಾಗ ನಾವ್ ಏನ್ ಮಾಡ್ಬೇಕು, ಅದು ಯಾವ್ದು ಮಧ್ಯೆ ಇರ್ತೈತಲ್ಲ ಅದ್ರ ಮುಂದಿನ 0.5 ಅನ್ನ ತಗೋಬೇಕು. ಸೊ ಎಷ್ಟಾಗತ್ತ, 4 ಮಿಡ್ಲ್ ಆಗತ್ತ, ಅದ್ರದ್ದು ಮುಂದಿಂದ 0.5 ಅಂದ್ರೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನಂದು 2 ನಿಮಿಷ. ದತ್ತಾಂಶಗಳನ್ನು ಗುಂಪುಗಳಾಗಿ ವ್ಯವಸ್ಥೆಗೊಳಿಸಿದಾಗ ಆ ಗುಂಪಿನ ಹೆಸರು. ಆಪ್ಷನ್ ಎ ವರ್ಗಾಂತರ, ಆಪ್ಷನ್ ಬಿ ದತ್ತಾಂಶಗಳ ಸಂಗ್ರಹ, ಆಪ್ಷನ್ ಸಿ ಆವೃತ್ತಿ, ಆಪ್ಷನ್ ಡಿ ಸರಿ ಅಂತ ಇದೆ. ಸೊ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, 5 ರಿಂದ 10 ಈ ವರ್ಗಾಂತರದ ಗಾತ್ರ. ಆ ಗಾತ್ರ ಅಂದ್ರ ನಾವ್ ಅದನ್ನ ಮೈನಸ್ ಮಾಡಿದ್ರು ಗೊತ್ತಾಗ್ತೈತಿ ಅದ್ರ ಡಿಫ್ರೆನ್ಸ್ ಎಷ್ಟಿದೆ ಅಂದಂಗದು ಹೌದಾ. ಆಪ್ಷನ್ ಎ 5, ಆಪ್ಷನ್ ಬಿ 10, ಆಪ್ಷನ್ ಸಿ 2, ಆಪ್ಷನ್ ಡಿ 15. ಸೊ ಹಾಗಾದ್ರೆ ಅದ್ರ ಗಾತ್ರ ಎಷ್ಟಾಗತ್ತೆ ಹೇಳ್ರಿ. 10ರೊಳಗೆ 5ಅನ್ನ ಮೈನಸ್ ಮಾಡಿ ನೋಡ್ರಿ, 5. ನೆಕ್ಸ್ಟ್, ಕೊಟ್ಟಿರುವ ವರ್ಗಾಂತರದಲ್ಲಿ ಮೇಲ್ಮಿತಿ ಮತ್ತು ಕೆಳಮಿತಿಗಳ ವ್ಯತ್ಯಾಸ. ಅವನ ವ್ಯತ್ಯಾಸ ಈಗ ಲಾಸ್ಟ್ ನೀವು ಕ್ಲಾಸ್ ಒಳಗ ಇದು ಲಾಸ್ಟ್ ಕ್ವಶನ್ ಒಳಗ ನೋಡಿದ್ರಿ. ಅದೇನಾಗತ್ತಂದ್ರ ಆಪ್ಷನ್ ಎ ಸರಾಸರಿ, ಆಪ್ಷನ್ ಬಿ ಗಾತ್ರ, ಆಪ್ಷನ್ ಸಿ ಆವೃತ್ತಿ, ಆಪ್ಷನ್ ಡಿ ಒಟ್ಟು ದತ್ತಾಂಶಗಳು. ಇಲ್ಲಿ ಗಾತ್ರ. ನೆಕ್ಸ್ಟ್ ಲಾಸ್ಟ್, 100 ರಿಂದ 110 ಈ ವರ್ಗಾಂತರದಲ್ಲಿ 100 ಇದು ಏನಾಗತ್ತ ನೋಡ್ರಿ, ಮೇಲ್ಮಿತಿ, ಕೆಳಮಿತಿ, ಗಾತ್ರ, ಆವೃತ್ತಿ ಹೌದಾ. ಸೊ ಇಲ್ಲಿ ಏನಾಗತ್ತ ನಮಗಿದು 100 ಅನ್ನೋದು ಕೆಳಮಿತಿ ಆಗತ್ತ. ಕರೆಕ್ಟಾ. ಇದು ನಿಮ್ದು ಇವತ್ತಿನ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಆಗಿತ್ತು. ಸೊ ಉಳಿದಿರೋದನ್ನ ನೆಕ್ಸ್ಟ್ ಕ್ಲಾಸ್ ಒಳಗ ಕಂಟಿನ್ಯೂ ಮಾಡೋಣಂತ. ಥ್ಯಾಂಕ್ ಯು.